ಬೆಸ್ಟ್ ಮೇಕಪ್ ಅಕಾಡೆಮಿ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ನಿಮಗೆ 30,000 ವರ್ತ್ ಪ್ರಾಡಕ್ಟ್ಸ್ ಫ್ರೀಯಾಗೂ ಕೂಡ ಸಿಗುತ್ತೆ ಎಂಡ್ ಆಫ್ ದ ಕೋರ್ಸಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾವಿದ್ದೀವಿ ವಿ ಬೆಸ್ಟ್ ಮೇಕಪ್ ಅಕಾಡೆಮಿ. ಆನ್ಲೈನಲ್ಲಿ ಡೈಲಿ ಹೊಸ ರೆಕಮೆಂಡೇಷನ್ಸ್ ಬರ್ತಾನೆ ಇರುತ್ತೆ. ನೀವು ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗಿರ್ತೀರಾ, ಎಲ್ಲಿ ಜಾಯ್ನ್ ಆಗಬೇಕು, ಎಲ್ಲಿ ಜಾಯ್ನ್ ಆದರೆ ನಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳಿ. ಇವತ್ತು ನಿಮ್ಮ ಕನ್ಫ್ಯೂಷನ್ಗೆ ಒಂದು ಬೆಸ್ಟ್ ಸಲ್ಯೂಷನ್ ನಾನು ನಿಮಗೆ ಹೇಳ್ತೀನಿ. ಸೊ ವಿ ಬೆಸ್ಟ್ ಮೇಕಪ್ ಅಕಾಡೆಮಿ 100% ಜೆನ್ಯೂನ್ ಹಾಗೂ 10+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಅಕಾಡೆಮಿ ಇದು. 5 ಇಯರ್ಸಿಂದ ಕೂಡ ನಿಮಗೆ ಇಲ್ಲಿ ಮೇಕಪ್ ಅಕಾಡೆಮಿ ಇದೆ, ಬಟ್ ಓವರಾಲ್ ಅವ್ರಿಗೆ 10+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆ ಈ ಫೀಲ್ಡಲ್ಲಿ. ಎಂಡ್ ಆಫ್ ದ ಕೋರ್ಸಲ್ಲಿ ನಿಮಗೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೂಡ ಸಿಕ್ಕತ್ತೆ. ಸೊ ಲೋನ್ ಫೆಸಿಲಿಟೀಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮ್ಮ ಕೆರಿಯರ್ನ ಮೇಕಪ್ ಫೀಲ್ಡಲ್ಲಿ ಏನಾದರೂ ನೀವು ಅಚೀವ್ ಮಾಡಬೇಕು, ದೊಡ್ಡದಾಗಿ ಒಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ರೆ ನಿಮಗೆ ಎಲ್ಲ ಥರ ಒಂದು ಸಪೋರ್ಟ್ ಅನ್ನೋದು ಇಲ್ಲಿಂದ ಸಿಕ್ಕತ್ತೆ. ಈ ಕಂಟೆಂಟ್ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಲಾಸ್ಟ್ವರೆಗೂ ವಿಡಿಯೋ ವಾಚ್ ಮಾಡಿ, ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಮೇನ್ಲಿ ಮೇಕಪ್ ಫೀಲ್ಡಲ್ಲಿ ಇಲ್ಲ ಮೇಕಪ್ ಆರ್ಟಿಸ್ಟ್ ಹಾಗೆ ಏನಾದರೂ ನೀವು ಅಚೀವ್ ಮಾಡಬೇಕು, ಪರ್ಸ್ಯೂ ಮಾಡಬೇಕು ಕೆರಿಯರಲ್ಲಿ ಅಂದರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಸಿಕ್ಕತ್ತೆ, ಹಾಗೂ ಐಡಿಯಾ ಕೂಡ ಇಲ್ಲಿ ಸಿಕ್ಕತ್ತೆ. ರಿಯಾಲಿಟಿ ಏನಿದೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಅಡ್ರೆಸ್ ಬಂದ್ಬಿಟ್ಟು ಬ್ಯಾಂಗ್ಳೂರು ನಾಗರಬಾವಿ ಫ್ರೆಂಡ್ಸ್, ಬ್ಯಾಂಗ್ಳೂರು ನಾಗರಬಾವಿ ಲೊಕೇಟ್ ಆಗಿದೆ ವಿ ಬೆಸ್ಟ್ ಮೇಕಪ್ ಅಕಾಡೆಮಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್, ಗೂಗಲ್ ಮ್ಯಾಪ್ ಲಿಂಕ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ. ಇವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಚೆಕ್ ಮಾಡಿ, ಇವರ ವರ್ಕು ಕೂಡ ಒಂದ್ಸರಿ ದಯವಿಟ್ಟು ನೋಡಿ, ಆವಾಗ ನಿಮಗೆ ಐಡಿಯಾ ಬರುತ್ತೆ ಫ್ರೆಂಡ್ಸ್. ಹಾಗೂ ನಿಮಗೇನಾದರೂ ಇವ್ರ ಹತ್ರ ನಿಮ್ಮ ಸ್ಪೆಷಲ್ ಒಕೇಶನ್ಸಲ್ಲಿ ಮೇಕಪ್ಗೆ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಕೂಡ ಅವರು ಆ ಥರ ಸರ್ವಿಸಸ್ ಕೂಡ ಕೊಡ್ತಾರೆ. ಸೊ ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ 2 ನಂಬರ್ಸ್ ನೋಡ್ತಾ ಇದ್ರೆ ಎನಿ ಎಂಕ್ವೈರೀಸ್ ರಿಗಾರ್ಡಿಂಗ್ ನಿಮಗೆ ಕೋರ್ಸ್ ಬಗ್ಗೆ, ಅಕಾಡೆಮಿ ಬಗ್ಗೆ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ, ಫ್ರೀಯಾಗಿ ಮಾತಾಡಿ ಒಂದ್ಸರಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಎಲ್ಲ ಡೀಟೇಲ್ಸ್ ಆಲ್ಮೋಸ್ಟ್ ನಿಮಗಿರುವಂಥ ಕ್ವೆರೀಸ್ ಎಲ್ಲ, ಪ್ರೈಸಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಕೂಡ ನಾನು ವಿಡಿಯೋಲಿ ಕೂಡ ತಿಳಿಸಿದ್ದೀನಿ. ಫುಲ್ ವಿಡಿಯೋ ವಾಚ್ ಮಾಡಿ. ಇನ್ನೂ ನಿಮಗೇನಾದರೂ ಎಂಕ್ವೈರಿ ಇದ್ದರೆ ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ನ ಪ್ರೊವೈಡ್ ಮಾಡಿದ್ದೀನಿ, ಒಂದ್ಸರಿ ಲಾಸ್ಟಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್. ಇವತ್ತು ನಾವಿದ್ದೀವಿ ವಿ ಬೆಸ್ಟ್ ಮೇಕಪ್ ಅಕಾಡೆಮಿಯಲ್ಲಿ. ಉಷಾ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ಎಸ್, ಸೊ ಇವಾಗ ಎಲ್ಲರಿಗೂ ಗೊತ್ತಿದೆ, ಈಗಾಗಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಮೇಕಪ್ ಅಕಾಡೆಮಿ ತುಂಬ ಟ್ರೆಂಡಿಂಗಲ್ಲಿದೆ. ಸುಮಾರು ಜನಕ್ಕೆ ಕೆರಿಯರ್ ಪರ್ಸ್ಯೂ ಮಾಡಬೇಕು ಅಂತ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅಲ್ಲಿ ನಿಮ್ಮಲ್ಲಿ ಯಾವ ಥರ ಫೆಸಿಲಿಟಿ ಇದೆ, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಎಕ್ಸ್ಪೀರಿಯನ್ಸ್ ಇರೋದು 10 ಇಯರ್ಸ್ ಆಯಿತು. ನಾನು ಈ ಫೀಲ್ಡಿಗೆ ಬಂದು ಎಕ್ಸ್ಪೀರಿಯನ್ಸ್ 10 ಇಯರ್ಸಿಂದ ಇದ್ದೀನಿ. ಬಟ್ ಅಕಾಡೆಮಿ ಅಂತ ಮಾಡಿ 5 ಇಯರ್ಸ್ ಆಯಿತು. ಇವಾಗಿನವರೆಗೂ ಒಂದು 14 ಬ್ಯಾಂಚ್ ಇವಾಗ ನಮ್ಮದು ರನ್ ಆಗ್ತಾ ಇರೋದು ಇವಾಗಿನವರೆಗೂ. ಬಟ್ ಏನು ಅಂತಂದರೆ ಇನ್ಸ್ಟಾಗ್ರಾಮಲ್ಲಾಗಲಿ ಯಾವುದ್ರಲ್ಲೂ ನಾನು ಅಷ್ಟು ಆಕ್ಟಿವ್ ಆಗಿರಲಿಲ್ಲ. ಈಗ 1.5-2 ಇಯರ್ಸಿಂದ ನಾನು ಆಕ್ಟಿವ್ ಆಗಿದ್ದೀನಿ. ನಾನು ಸುಮಾರು ಜನಕ್ಕೆ 2 ಇಯರ್ಸ್ ಗೊತ್ತಾಗಿರೋದು ಕೂಡ ಈ ಥರ ಕಲಿಬೋದು, ಈ ಥರ ಎಲ್ಲ ಮಾಡ್ಬೋದು ಅಂತ. ಹೌದು. ಓಕೆ. ಮೇಯ್ನಾಗಿ ಏನು ಅಂತಂದರೆ ಇವಾಗ ನಾವು ಎಷ್ಟೋ ಜನ ಇವಾಗ ಎಲ್ಲ ಕಡೆನೂ ಮೇಕಪ್ ಅಂತ ಅಕಾಡೆಮಿ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿರುತ್ತೆ ಎಷ್ಟೋ ಜನಕ್ಕೆ. ಎಲ್ಲೋ ಕಲಿಯೋದು, ಎಲ್ಲಿ ಏನು ಮಾಡೋದು ಅಂತೇಳಿ ತುಂಬ ಜಾಸ್ತಿ ಜನ ತುಂಬ ಎಲ್ಲ ಇತ್ತ ಕಡೆ ಏನೋ ಹಂಗೆ ಎಷ್ಟು ಎಲ್ಲರೂ ಇಲ್ಲಿ ಹೋಗ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೋಗ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ನಾವು ಏನು ಕಲಿಯಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನು ಅಂತಂದರೆ ನಾವು ಎಲ್ಲಿ ನಾವು ಮಿನಿಮೈಸ್ ಕಸ್ಟಮರ್ ಸ್ಟೂಡೆಂಟ್ಸ್ ಇರ್ತಾರೋ ಅವ್ರ ಎಕ್ಸ್ಪೀರಿಯನ್ಸ್ ಏನು, ಅವ್ರ ವರ್ಕ್ ಏನು, ಮತ್ತು ಅವರು ಎಷ್ಟು ಬ್ರೈಡ್ಸ್ನ ವರ್ಕ್ ಮಾಡ್ತಾ ಇದ್ದಾರೆ, ಬ್ರೈಡ್ಗಳು ವರ್ಕ್ ಮಾಡ್ತಾ ಇದ್ದಾರಾ. ಮೇಯ್ನಾಗಿ ಬ್ರೈಡಲ್ಸೇ ಎಷ್ಟೋ ಜನಕ್ಕೆ ಬ್ರೈಡಲ್ಸ್ಗಳೇ ಬುಕ್ ಆಗೋದೇ ಇಲ್ಲ. ಅವ್ರು ರಿಯಲ್ ಬ್ರೈಡಿಗೆ ಏನು ಮಾಡ್ತಾರೆ, ಇವಾಗ ಮಾಡೆಲ್ಸ್ ಮೇಲೆ ಎಲ್ಲರೂ ಮಾಡ್ತಾರೆ ಅಲ್ವಾ. ಮಾಡೆಲ್ಸ್ ಮೇಲೆ ಯಾರು ಮಾಡಿದ್ರು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ವಾ. ಎಲ್ಲರೂ ಅವ್ರು ಮಾಡಬೇಕಾದ್ರೆ ಎಲ್ಲ ಮಾಡಿ ಅಪ್ಡೇಟ್ ಮಾಡಿದ್ಮೇಲೆ ಇವ್ರ ವರ್ಕ್ ಚೆನ್ನಾಗಿದೆ ಅಂತ ಆ ಥರ ಜಡ್ಜ್ ಮಾಡಿ ಹೋಗಬೇಡಿ. ಮೇಯ್ನ್ ರಿಯಲ್ ಬ್ರೈಡ್ಸ್ಗಳು ನೋಡಿ, ಅವ್ರು ವರ್ಕ್ ಮಾಡಿ ಅವ್ರು ಅಪ್ಡೇಟ್ ಮಾಡಿದಾರಾ, ಮತ್ತು ಯಾವ ಥರ ಎಲ್ಲ ಥರನೂ ನೀವು ಚೆಕ್ ಮಾಡಬೇಕು. ಒಂದು ಅಕಾಡೆಮಿಗೆ ಬರಬೇಕಾದ್ರೆ ಒಂದು ರ್ಯಾಂಡಮ್ ಆಗಿ ಬರಬೇಡಿ. ನೀವು ಹೋಗಿ ಇಂಡಿವಿಜುವಲ್ ಆಗಿ ನೀವು ವರ್ಕ್ ಮಾಡಬೇಕು. ಇಲ್ಲಿಂದ ನೀವು ಕಲ್ತ್ಕೊಂಡ್ಮೇಲೆ ನೀವು ಅದನ್ನು ಉಪಯೋಗ ಪಡಿಸ್ಕೋಬೇಕು ಅಲ್ವಾ. ಅದನ್ನ ಬಿಟ್ಬಿಟ್ಟು ನಾವು ಏನೋ ಒಂದು ನಾವು ಕಲಿತೀವಿ, ಏನೋ ಒಂದು ಮಾಡ್ತೀವಿ, ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಮಾತ್ರ ಇಲ್ಲಿ ಬರೋಕ್ಕೆ ಹೋಗ್ಬೇಡಿ. ಒಂದು ಯಾವುದೋ ಹೌದು ಇಂಟ್ರೆಸ್ಟ್ ಇರಲೇಬೇಕು. ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗೋದೇ ಇಲ್ಲ. ಹೌದು, ಸೂಪರಾಗಿ ಹೇಳಿದ್ವಿ. ಸೊ ಆ್ಯಕ್ಚುಲಿ ಫಸ್ಟ್ ಮೇಕಪ್ ಅಂತ ಬಂದ್ರೆ ಮೇಕಪ್ ನಾಲೆಜ್ ಇರಬೇಕಾ, ಇಲ್ಲ ಅಂದರೆ ಬೇರೆ ಏನಾದರೂ ಕಲ್ತಿರ್ಬೇಕಾ, ಲ್ಯಾಂಗ್ವೇಜ್ ಗೊತ್ತಿರಬೇಕಾ, ಈ ಥರ ಸುಮಾರು ಡೌಟ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ, ಯಾರು ಬೇಕಾದ್ರೂ ಕಲಿಬೋದಾ, ಹೇಗೆ? ಇಲ್ಲ ಇದಕ್ಕೇನು ಲ್ಯಾಂಗ್ವೇಜ್ ಆಗಲಿ ಮತ್ತು ಏನೂ ಒಂದು ಯಾವುದೇ ಎಜುಕೇಷನ್ ಏನೂ ಬೇಕಾಗಿಲ್ಲ. ಯಾಕೆಂದರೆ ಇದೊಂದು ಕೈ ಕೆಲಸ.
ಕೈ ಕೆಲಸ ಅನ್ನೋದು ಯಾರು ಬೇಕಾದ್ರೂ ಒಂದು ನಮಗೆ ಇಂಟ್ರೆಸ್ಟ್ ಇರಬೇಕು, ಅದನ್ನ ಕಲ್ತ್ಕೊಂಡ್ರು ನಾವು ಇವಾಗ ಅದ್ರ ಬಂಡವಾಳ ಹಾಕಿದ್ದೀನಿ, ನಾನು ಅದರಿಂದ ತೆಗಿಬೇಕು ಅನ್ನೋ ಒಂದು ಒಬ್ರು ಇದ್ರೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಯಾರು ಬೇಕಾದ್ರೂ ಕಲಿಬೋದು. ಇದ್ರಲ್ಲಿ ಹುಡುಗ ಆದ್ರೂ ಕಲಿಬೋದು, ಹುಡುಗಿರಾದ್ರೂ ಕಲಿಬೋದು, ಯಾರು ಬೇಕಾದ್ರೂ ಬಂದು ಕಲ್ತ್ಕೊಬೋದು. ಇವಾಗಿನ ಹೇಳ್ಬೇಕು ಅಂತಂದ್ರೆ ಹುಡುಗರು ತುಂಬಾ ಜನ ಇದ್ರಲ್ಲಿ ಇನ್ವಾಲ್ವ್ ಆಗಿ ಚೆನ್ನಾಗಿ ಎಲ್ಲ ಕಲಿತ್ಕೊಂಡು ಇವಾಗ ಅವ್ರೂ ಇನ್ವಾಲ್ವ್ ತುಂಬಾ ಜನ ಅದರಲ್ಲಿ ಇದು ಮಾಡ್ಕೊಂಡಿದ್ದಾರೆ. ನಮ್ದು ಲಾಸ್ಟ್ ಬ್ಯಾಚ್ ಹುಡುಗರೇ ಕಲ್ತ್ಕೊಂಡು ಹೋಗಿದ್ದಾರೆ. ಎಲ್ಲಾ ತರನು ಬರ್ತಾರೆ. ಸೊ ಮೇಕಪ್ ನಾಲೆಜ್, ಪ್ರಾಡಕ್ಟ್ ನಾಲೆಜ್ ಏನು ಇರಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನೋ ನಾಲೆಡ್ಜ್ ಇದ್ರೂ ಕೂಡ ನಾವು ಅವ್ರಿಗೆ ಯಾವ ತರ ಹೇಳ್ಕೊಡ್ಬೇಕು ಆ ತರ ನಾವು ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ತಗೊಂಡು ಅವ್ರಿಗೆ ನಾವು ಮಾಡ್ಕೊಡು. ಇವನ್ ನೋಟ್ಸ್ ನನ್ಗೆ ಬರೆಯಕ್ ಬರಲ್ಲ, ನನ್ಗೆ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನ್ಸುತ್ತೋ ಆ ಲ್ಯಾಂಗ್ವೇಜ್ ಅಲ್ಲೂ ಅವ್ರು ಬರ್ಕೋಬಹುದು. ಆ ತರ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲ ನಾವೇ ಬೇಕಾದ್ರೆ ಅವ್ರಿಗೆ ನೋಟ್ಸ್ ಕೊಡ್ತೀವಿ, ಇದನ್ನ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ಸೊ ಆ ಥರ ಇರುತ್ತೆ. ಆ್ಯಂಡ್ ನಾನು ನೋಡಿದಾಗೆ ಬೆಸ್ಟ್ ಏನಂದ್ರೆ ತುಂಬಾ ಲಿಮಿಟೆಡ್ ಇಟ್ಕೊಂಡಿದ್ದೀರಾ ನೀವು, ಸೀಟ್ಸ್ನ ಲಿಮಿಟೆಡ್ ಇಟ್ಕೊಂಡಿದ್ದೀರಾ. ಹೇಳ್ತಾ ಇದ್ವಿ ಕೂಡ ನಾನು 10 ಮೆಂಬರ್ಸ್ ಮೇಲೆ ತಗೊಳಕ್ಕೆ ಹೋಗೋದಿಲ್ಲ. ಇಲ್ಲ, ನಂದು 10 ಮೆಂಬರ್ಸ್ ಮೇಲೆ ನಾನು ಯಾವುದೇ ಕಾರಣಕ್ಕೂ ತಗೊಳಲ್ಲ. ಯಾಕಂದ್ರೆ ನಾನು 10 ಮೆಂಬರ್ಸ್ ನಮಗೆ ಬರ್ಡನ್ ಆಗುತ್ತೆ. ನಾನು ಅವ್ರಿಗೆ ಮೇನ್ ಆಗಿ ನನ್ನ ಹತ್ರ ಬಂದ ಮೇಲೆ ಅವರು ಕ್ಲೀನಾಗಿ ಕಲ್ತ್ಕೊಂಡು ಹೋಗ್ಬೇಕು. ಮತ್ತೆ ಡೇಸು ನಾನು ಯಾವುದೇ ಕಾರಣಕ್ಕೂ ಡೇಸಲ್ಲಾಗಲಿ ಒನ್ ಡೇ ಇವತ್ತು 35 ಡೇಸೇ ನಾನು ನೆಕ್ಸ್ಟ್ ಸೀಟ್ ನಂದು ಅನೌನ್ಸ್ಮೆಂಟ್ ಆಗಿದೆ, ನಂದು ಇವ್ರಿಗೆ ಮುಗಿಸ್ಬೇಕು ಅನ್ನೋ ಒಂದು ನನ್ನ ಪ್ರೆಷರ್ ಯಾವುದೇ ಇಟ್ಕೊಳ್ಳಲ್ಲ. ಕೂಲಾಗಿ ಅವ್ರಿಗೆ ಕಂಪ್ಲೀಟ್ ಆಗಿ ಇನ್ನೂ ನನಗೆ ಡೌಟ್ ಬಿದ್ದೆ, ನನಗೆ ನನ್ನ ನೆಕ್ಸ್ಟ್ ಬ್ಯಾಚು ನಾನು ಬಂದು ನೋಡ್ಕೊಳ್ಳ ಅಂದರೆ ಧಾರಾಳವಾಗಿ ಬಂದು ನೋಡ್ಕೋಬಹುದು. ಅದಕ್ಕೆ ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅದರಿಂದ ಅವ್ರಿಗೆ ಏನು ಅಂದರೆ ನಾನು ಇಂಥ ಕಡೆ ಕಲ್ತ್ಕೊಂಡೆ ನಾನು ಇವತ್ತು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ಬೇಕು. ಅವ್ರು ಕೊಡೋ ದುಡ್ಡು ನನ್ನ ಹತ್ರ ಇರೋದಿಲ್ಲ. ನಾವು ಇವತ್ತು ನಾವು ಕೊಟ್ಟಿರೋದು ನಾಳೆ ನಾನು ಖರ್ಚು ಮಾಡ್ತೀನಿ. ನಾಳೆ ಅವ್ರು ನಾನು ಹೇಳ್ಕೊಟ್ಟಿರೋ ವಿದ್ಯೆ ಅವ್ರ ಹತ್ರ ಶಾಶ್ವತವಾಗ್ಲೇ ಹೌದು, ಅವ್ರ ಹತ್ರ ಶಾಶ್ವತವಾಗಿರುತ್ತೆ. ಅದನ್ನ ನಾನು ಇದು ಮಾಡ್ತೇನೆ. ಸೊ ಲಿಮಿಟೆಡ್ ಇರೋ ಕಾರಣ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಅಟೆನ್ಷನ್ ಅನ್ನೋದು ಸಿಕ್ಕತ್ತೆ ನಿಮ್ಮಿಂದ ಅಲ್ವಾ. ಏನಾದ್ರೂ ಡೌಟ್ಸ್ ಇದ್ರು ಕೂಡ ಆರಾಮಾಗಿ ಅವರು ಕೇಳಿ ತಿಳ್ಕೊ. ಮೇನ್ ಆಗಿ ನಾವು ಈಗ ಎಷ್ಟು ಅಕಾಡೆಮಿಗಳಲ್ಲಿ ಮೆಂಟರೇನೆ ಅವ್ರದೆಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಬಿಡ್ತಾರೆ. ಈಗ ಎಂಡ್ ಆಫ್ ದಿ ಡೇ ಈಗ ಪಿಕ್ಚರ್ಸ್ ಅಲ್ಲಿ ಒಂದು ಔಟ್ಪುಟ್ ಸ್ಟೂಡೆಂಟ್ಸ್ ಮಾಡಿರೋದು ಅಂತ ಹೇಳ್ತೇವೆ. ಈಗ ನೀವೇ ಲೈವ್ ಆಗಿ ಇವತ್ತು ನೋಡ್ತಾ ಇದ್ರಿ ಅಲ್ವಾ. ಯಾವ್ದಾದ್ರು ನಾನು ಒಂದು ಸಿಂಗಲ್ದು ನಾನು ಟಚ್ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಈವನ್ ಅವ್ರ ಪ್ರಾಕ್ಟೀಸ್ ಸೆಷನ್ಗೆ ಅವರು ಯಾರನ್ನೂ ಅವರು ಮಾಡೆಲ್ಸು ಅಲ್ಲ, ನಾರ್ಮಲ್ ಫ್ರೆಂಡ್ಸ್ ಅವರು ಫ್ಯಾಮಿಲಿನೇ ಕರ್ಕೊಂಡು ಬಂದಿರೋದು. ಬಟ್ ಅವ್ರ ಮೇಲೆ ಅವ್ರು ಮಾಡಿದ್ರು. ಈವನ್ ಸ್ಯಾರಿ, ಹೇರ್ ಸ್ಟೈಲು, ಮೇಕಪ್ ಎಲ್ಲ ಅವರೇ ಇಂಡಿವಿಜುವಲ್ ಆಗಿ ಅಟೆಂಡ್ ಮಾಡಿದ್ದಾರೆ ಹೊರತು ಒಂದು ಲೈನರ್ ಕೂಡ ನಾನು ಮುಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ಭಯ ಇರಬೇಕು. ನಾನು ಎಲ್ಲ ಕಡೆನೂ ನಾನು ಬರೋಕ್ಕಾಗಲ್ಲ, ಒಂದು ಲೈನರ್ ಹಾಕೋಕ್ಕಾಗಲಿ, ಒಂದು ಬ್ಲಷ್ ಹಾಕೋಕ್ಕಾಗಲಿ. ಬಟ್ ಅವರ ಇಂಡಿವಿಜುವಲ್ ಆಗಿ ಅವರೇ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಟಚ್ಚು ಮಾಡಲ್ಲ. ಅದು ಅವ್ರಿಗೆ ಭಯ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಮ್ಯಾಮ್ ಬರ್ತಾರೆ ಲೈನರ್ ಹಾಕೊಡ್ತಾರೆ ಅಂದ್ರೆ ಹಿಂಗೆ ನಿಂತಿರ್ತಾರೆ ಒಂದು ಲೈನರ್ ಹಿಡ್ಕೊಂಡು ಬರ್ತಾರ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಪರ್ಫೆಕ್ಷನ್ ಬೇಕು, ಫೋಟೋಗೆ ಪರ್ಫೆಕ್ಷನ್ ಬೇಕು ಅನ್ನೋ ಒಂದು ಥಾಟ್ ಇರುತ್ತೆ ಅವ್ರಿಗೆ. ಓಕೆ, ಸೂಪರ್ ಆಗಿ ಹೇಳಿದ್ವಿ. ಅದು ಆಕ್ಚುಯಲ್ ರಿಯಾಲಿಟಿ. ಅದು ಖಂಡಿತ ಇದು ಏನಿದೆಯೋ ನಾನು ಇವಾಗೆಲ್ಲ ನಡೆಯೋ ಅಕಾಡೆಮಿಗಳಲ್ಲಿ ಏನೇನು ನಡೆಯುತ್ತೋ ಇರೋದನ್ನ ಹೇಳ್ತಾ ಇದ್ದೀನಿ, ಒಬ್ಬನಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ನಿಮ್ಮ ಹೆಸರೇನು? ಬಿಂದು. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ಉಳ್ಳಾಲ್ ಮೇನ್ ರೋಡಿಂದ ಬರ್ತೀವಿ. ಆಲ್ಮೋಸ್ಟ್ ನಿಯರ್ ಬೈ. ನಿಯರ್ ಬೈ. ಓಕೆ, ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು ಅಕಾಡೆಮಿಗೆ? 35 ಡೇಸ್ ಕಂಪ್ಲೀಟ್ ಆಗಿದೆ. 35 ಡೇಸ್ ಆಗಿದೆ. ನೆಕ್ಸ್ಟ್ ಇವಾಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆ, ಪ್ರಾಕ್ಟೀಸಿಂಗ್ ಡೇಸ್ ಇದೆಲ್ಲ. ಓಕೆ, ಸೊ ಇವತ್ತು ನೀವು ಇವ್ರನ್ನ ರೆಡಿ ಮಾಡಿರೋದು ಆಲ್ಮೋಸ್ಟ್ ಬ್ರೈಟ್ ಥರ ಕಾಣಿಸ್ತಾ ಇದ್ದಾರೆ ಅವ್ರು ಆ್ಯಕ್ಚುಲಿ. ಸೊ ಇದು ಯಾವ ಥರ ಒಂದು ಸ್ಟೈಲಲ್ಲಿ ಮಾಡಿದ್ದೀರಾ? ಇದು ಕ್ಯಾನ್ ಸ್ಯಾರಿ. ಓಕೆ, ಜಸ್ಟ್ ಎಂಗೇಜ್ಮೆಂಟ್ ಲುಕ್ ಆ ಥರ ನಾವು ಒಂದು ಸ್ಟೈಲ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಇದು ಕ್ಯಾನ್ ಸ್ಯಾರಿ ಅಂತ ಹೇಳ್ತೀವಿ. ಒಳಗಡೆ ಈ ಥರ ಲಂಗ ಬಂದು ಈ ಥರ ಸ್ಯಾರಿನ ನಾವು ಮೇಲ್ಗಡೆ ಡ್ರೇಪ್ ಮಾಡ್ಕೊತೀವಿ. ಬ್ಯಾಕ್ ಸೈಡು ಈ ಥರ. ಓಕೆ, ಇಲ್ಲಿ ಬ್ಯಾಕ್ ಸೈಡ್ ಕೂಡ ತೋರಿಸಿ. ಓ, ಈ ಥರ. ಓಕೆ, ಇದು ಲೇಟೆಸ್ಟ್ ಆಗಿ ಇವಾಗ ಇರೋದು ಎಂಗೇಜ್ಮೆಂಟ್ ಲುಕ್ ಇದು. ಹೌದು, ಕೆಲವರು ಬ್ರೈಡ್ ಕೂಡ ಈ ಥರ ಕೇಳ್ತಾರೆ ಈಗ ರಿಸೆಪ್ಷನ್ ಲುಕ್ಗೆಲ್ಲ. ಓಕೆ, ಆಗಬೇಕಂದ್ರೆ ಈ ಥರ ಮಾಡ್ಕೋಬಹುದು. ಓಕೆ, ಸೊ ಕಂಪ್ಲೀಟ್ಲಿ ಸ್ಯಾರಿ ಡ್ರೇಪಿಂಗ್ ಇರೋದು, ಹೇರ್ ಸ್ಟೈಲ್, ಮೇಕಪ್ ಎಲ್ಲ ನೀವೇ ಮಾಡಿರೋದು, ನೀವೇ ಕಲ್ತಿ ಮಾಡಿರೋದು. ಹೇಗನ್ಸ್ತದೆ ನಿಮಗೆ ಇಲ್ಲಿ ಅಕಾಡೆಮಿಲಿ ಕಲ್ತಿರೋದು? ತುಂಬ ಚೆನ್ನಾಗಿದೆ. ಉಷಾ ಮ್ಯಾಮ್ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಅಟ್ ದ ಎಂಡ್ ಆಫ್ ವೀಕಲ್ಲಿ ಇದ್ದೀವಿ ನಾವು. ಓಕೆ, ಗೊತ್ತಾಗಿದೆ. ಸೊ ಇಲ್ಲಿ ಏನೆಲ್ಲ ಅವೈಲಬಿಲಿಟಿ, ಐ ಮೀನ್ ಏನೆಲ್ಲ ಸರ್ವಿಸಸ್ ಕೊಡ್ತೀರಾ, ಏನೆಲ್ಲ ಹೇಳ್ಕೊಡ್ತೀರಾ ಅಂತ ಬಂದರೆ ಏನೆಲ್ಲ ಹೇಳ್ಕೊಡ್ತೀರಾ? ಇಲ್ಲಿ ನಾನು ಅವ್ರಿಗೆ ಹೇರ್ ಸ್ಟೈಲು, ಮೇಕಪ್, ಸ್ಯಾರಿ ಟ್ರೈಪಿಂಗು, ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಫ್ಲೋರಲ್ ಆರ್ಟು, ಆಮೇಲೆ ನೇಲ್ದು ಪ್ರೆಸ್ ಆನ್ ನೇಲ್ಸ್ ಹೇಳ್ಕೊಡ್ತೀವಿ. ಪ್ರೆಸ್ ಆನ್ ನೇಲ್ಸ್ ಹೇಳ್ಕೊಡ್ತೀವಿ. ಓಕೆ, ಸುಮಾರು ಜನ ನೇಲ್ ಆರ್ಟ್ ಅಂತ ಹೇಳ್ತಾರೆ. ನೇಲ್ ಆರ್ಟ್ ಅಂತ ಇವಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಮೇಯ್ನ್ ಆಗಿ ಕನ್ಫ್ಯೂಸ್ ಆಗೋದು ಇದೇನೇನೆ. ನೇಲ್ ಆರ್ಟ್ ಹೇಳ್ಕೊಡ್ತಾರೆ ಅಂತ ಹೋಗ್ತಾರೆ. ಬಟ್ ಆದರೆ ನೇಲ್ ಆರ್ಟ್ ಅಂತಂದರೆ ಅದಕ್ಕೆ ಪ್ರೊಸೆಸ್ಸು, ಅದನ್ನು ಕಲಿಬೇಕಾದ್ರೆ 15 ಡೇಸ್ ಮ್ಯಾಕ್ಸಿಮಮ್ 15 ಡೇಸ್ ಬೇಕೇ ಬೇಕು.
ಈಗ ಒಂದ್ ದಿವಸದಲ್ಲಿ ಅವ್ರು ನೇಲ್ ಆರ್ಟ್ ಕಲಿತೀವಿ ಅಂತ ಅನ್ನೋದು ಸುಳ್ಳು. ಬಟ್ ಅದೆಲ್ಲ ಗಿಮಿಕ್ ಅಷ್ಟೇ. ನಾವು ನಮ್ಮ ಅಕಾಡೆಮಿಗೆ ಬರಲಿ ಅನ್ನೋದಕ್ಕೋಸ್ಕರ ಅದೆಲ್ಲ ಒಂದು ಹೇಳೋವಂಥ ರೀಸನ್ಸು. ನಾವು ಪ್ರೆಸ್ ಆನ್ ನೇಲ್ಸ್ ಹೇಳ್ಕೊಡ್ತೀವಿ. ಪ್ರೆಸ್ ಆನ್ ನೇಲ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವಾಗ ಒಂದು ಏನೋ ಒಂದು ಸಡನ್ ಆಗಿ ನನಗೆ ನೇಲ್ ಆರ್ಟು ಬೇಕು ಅಂತಂದರೆ ಅದು ಕೂಡ ನಿಮಗೆ ಒಂದು 15 days ಸ್ಟೇ ಆಗುತ್ತೆ. ಯಾಕಂದರೆ ಅದನ್ನು ನೀವು ಅವ್ರಿಗೆ ಮಾಡಿದಾಗ ಅವ್ರಿಗೊಂದು ಏನೋ ಒಂದು ನೇಲ್ ಆರ್ಟು ಸಿಗುತ್ತೆ ಒಂದು ಕಡೆ, ಅವ್ರಿಗೆ ಒಂದು ಬ್ರೈಡ್ಸ್ ಲಾಕ್ ಆಗ್ಬೋದು, ಬ್ಲಾಕ್ ಆಗ್ಬೋದು. ಅದರಿಂದ ನಾನು ಆ ಥರ ಅವ್ರಿಗೆ ಹೇಳ್ಕೊಡ್ತೀವಿ, ಅದನ್ನು ಕೂಡ ಹೇಳ್ಕೊಡ್ತೀವಿ. ಎಮರ್ಜೆನ್ಸಿಯಲ್ಲೂ ಕೂಡ ಇಫ್ ಇನ್ ಕೇಸ್ ಬ್ರೈಡ್ಸ್ ಏನಾದರೂ ಪ್ರಾಬ್ಲಮ್ ಆಯ್ತು ನೇಲ್ಸ್ ಎಲ್ಲ ಅದನ್ನು ಅವ್ರಿಗೆ ಮಾಡೋಕ್ಕೆ ಗೊತ್ತಿರಬೇಕು. ಅದು ಕೂಡ 1 day ವರ್ಕ್ಶಾಪ್ಸ್ ಇದ್ದೇ ಇರುತ್ತೆ, ಅದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ಮೇಕಪ್ ಆಯಿತು, ಸ್ಯಾರಿ ಡ್ರೇಪಿಂಗ್ ಆಯಿತು, ನೇಲ್ ಆರ್ಟ್ ಆಯಿತು, ಇನ್ನೇನೆಲ್ಲ ಹೇಳ್ಕೊಡ್ತೀವಿ? ಹೇರ್ ಸ್ಟೈಲ್ಸ್ ಹೇಳ್ಕೊಡ್ತೀವಿ. ಹೇರ್ ಸ್ಟೈಲ್ಸ್ ಮೋರ್ ದೆನ್ 30 ಹೇರ್ ಸ್ಟೈಲ್ಸ್ ಹೇಳ್ಕೊಡ್ತೀವಿ. ಓಕೆ, ಒಂದು ಬ್ಯಾಚ್ ಅಲ್ಲಿ ಆಲ್ಮೋಸ್ಟ್ 30 ಕಲಿತಾರೆ. ಖಂಡಿತ ಕಲಿತಾರೆ. ನಾವು ಯಾವುದನ್ನು ಒಂದೇ ಹೇರ್ ಸ್ಟೈಲ್ ಮಾಡೋದೇ ಇಲ್ಲ. ಎಲ್ಲ ಹೇರ್ ಸ್ಟೈಲ್ಸು ಅವ್ರ ಕೈಯಲ್ಲಿ ಕಂಪ್ಲೀಟ್ ಆಗಿ ಮಾಡಿಸ್ತೀವಿ. ಯಾಕೆಂದರೆ ಅವರು ಬಿಚ್ಚಿ ಮಾಡಿದಾಗಲೇ ಅವರಿಗೆ ಅದು ಕ್ಲೀನಾಗಿ ಅವ್ರಿಗೆ ಅದು ಅಭ್ಯಾಸ ಆಗೋದು, ಮತ್ತು ಕೈ ಕೂತ್ಕೊಳ್ಳುತ್ತೆ. ಮೇಯ್ನ್ ಆಗಿ ಒನ್ ಆಫ್ ದ ಮೇಕಪ್ಗೆ ತುಂಬ ಇಂಪಾರ್ಟೆಂಟು ಹೇರ್ ಸ್ಟೈಲು. ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ, ನನಗೆ ಅಯ್ಯೋ ಹೇರ್ ಸ್ಟೈಲಾ ಬೇಡ ಅಂತ ಹೇಳ್ತಾರೆ. ಬಟ್ ಹೇರ್ ಸ್ಟೈಲಿಂದನೇ ನೀವು ಬ್ಯೂಟಿಫುಲ್ಲಾಗಿ ಕಾಣೋದೇ ನಿಮಗೆ ಹೇರ್ ಸ್ಟೈಲಿಂದನೇ ಕಾಣೋದು. ಯಾಕೆಂದರೆ ಇವಾಗ ನೀವು ಮೇಕಪ್ಗೆ ಒಂದು 50,000 ರೂಪಾಯಿ ಪ್ರಾಡಕ್ಟ್ಸ್ ನಿಮ್ಮ ಮುಖದಲ್ಲಿ ಹಾಕಿ ನೀವು ಮೇಕಪ್ ಮಾಡಿದ್ರು ಕೂಡ ಅದು ಕಾಣಿಸಲ್ಲ. ನೀವು 50,000 ಅಂತ ಹೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಫ್ಲಾಟ್ ಆಗಿ ನೀವು ಮಾಡಿಬಿಟ್ಟು ನೀವು ಎಷ್ಟೇ ಬ್ರ್ಯಾಂಡ್ ಯೂಸ್ ಮಾಡಿದ್ರು ನೀವು ಫ್ಲಾಟ್ ಆಗಿ ಮಾಡಿದಾಗ ಅದು ನಿಮ್ಗೆ ಅವ್ರಿಗೆ ಅಷ್ಟು ಚೆನ್ನಾಗಿ ಕಾಣೋದೇ ಇಲ್ಲ. ಸೊ ಎರಡೂ ಕಲಿಬೇಕು. ಎರಡೂ ಇಂಪಾರ್ಟೆಂಟ್ ಅಂತಂದರೆ ತುಂಬ ಇಂಪಾರ್ಟೆಂಟು. ನಾನೆಲ್ಲ ಹೇಳ್ತೀನಿ, ಹೇರ್ ಸ್ಟೈಲ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಪ್ರಾಕ್ಟೀಸ್ ಮಾಡಬೇಕು. ಖಂಡಿತ ಪ್ರಾಕ್ಟೀಸ್ ಬೇಕೇ ಬೇಕು. ಹೇರ್ ಸ್ಟೈಲ್, ಮೇಕಪ್, ನೇಲ್ ಆರ್ಟ್, ಇದು ಸ್ಯಾರಿ, ಫ್ಲೋರಲ್ ಆರ್ಟ್ ಕೂಡ ಹೇಳ್ಕೊಡ್ತೀವಿ. ಈವನ್ ಫ್ಲೋರಲ್ ಅಂತಂದ್ರೂ ಈವನ್ ಅವ್ರಿಗೆ ಒಂದು ಬ್ರೈಡ್ ಅದರಲ್ಲಿಂದ ಕೂಡ ಅವರು ಒಂದು ಇದು ಮಾಡ್ಕೊಬೋದು. ಈಗ ಏನಾದರೂ ಒಂದು ಬ್ರೌಚ್ ಮಾಡೋದಾದ್ರೆ ಬರುತ್ತೆ. ಇವಾಗ ಒಂದು ಬ್ರೌಚ್ ಮಾಡಿಕೊಟ್ರೇನೆ ನಿಮಗೆ ಅವ್ರಿಗೊಂದು 700,000 ರೂಪೀಸ್ವರೆಗೂ ಮಾಡ್ಬೋದು. ಇಲ್ಲ ಜಡೆ ಬಿಲ್ಲೆ ಮಾಡಿಕೊಟ್ರು ಅದೊಂದು 3,500ವರೆಗೂ ಸಂಪಾದನೆ ಮಾಡ್ಬೋದು. ಇವನ್ ಬಾಕ್ಸ್ ಫೋಲ್ಡಿಂಗ್ ಕೂಡ ಹೇಳ್ಕೊಡ್ತೀವಿ. ಅದು ಕೂಡ ನಿಮಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಕೂಡ ಇವಾಗ ಅದೊಂದು ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಒಂದು 500 ರೂಪೀಸ್ ಆಗೋದು ಅವ್ರಿಗೆ ಚಾರ್ಜ್ ಮಾಡ್ಬೋದು. ಅದರಲ್ಲೂ ಅರ್ನ್ ಮಾಡ್ಬೋದು. ಅವ್ರು ಏನಾದರೂ ಒಂದು ಅರ್ನ್ ಏನಾದರೂ ಒಂದು ಇವಾಗ ಒಂದು ಮೇಕಪ್ ಅಂತ ಕಲ್ತ್ರೆ ಅಲ್ಲ, ಅವ್ರು ನೇಲ್ ಆದರೂ ಮಾಡ್ಬೋದು, ಹೇರ್ ಆದರೂ ಮಾಡ್ಬೋದು, ಯಾವುದ್ರಲ್ಲಾದರೂ ಅವ್ರು ಕಲ್ತು ಒಂದು ದುಡ್ಡು ಅರ್ನ್ ಮಾಡ್ಬೋದು. ಬ್ರೈಡಲ್ ಲುಕ್ ಮ್ಯಾಮ್, ಇದು ಬ್ರೈಡಲ್ ಲುಕ್. ಸೊ ನೋಡ್ಬೋದು ಮೇಕಪ್ ಎಲ್ಲ, ಹೇರ್ ಸ್ಟೈಲ್ ಎಲ್ಲ ನಿಮ್ಮದೇ? ಎಲ್ಲ ನಮ್ದು ಮ್ಯಾಮ್. ಇಲ್ಲಿ ಹೇರ್ ಸ್ಟೈಲ್ ಕೂಡ ತೋರಿಸಿ ಒಂದ್ಸರಿ. ವೆರಿ ಬ್ಯೂಟಿಫುಲ್. ಇದು ಮೆಸ್ಸಿ ಹೇರ್ ಸ್ಟೈಲ್ ತುಂಬ ಟ್ರೆಂಡಿಂಗ್ ಅಲ್ಲಿ. ಓಕೆ, ಸೂಪರ್. ಸೊ ಹೇಗೆ ಅನಿಸ್ತದೆ ನಿಮಗೆ ಅಕಾಡೆಮಿಗೆ ಬಂದು? ನಾನು ತುಂಬ ಖುಷಿ ಆಗ್ತದೆ ಮ್ಯಾಮ್. ನನಗೆ ಕ್ಲಾಸ್ ಹೋಗ್ತಾ ಇದೆ ಅಂದರೆ ಎಂಡ್ ಆಗ್ತಿದೆ ಕ್ಲಾಸು, ಬಟ್ ನನಗೆ ಇಲ್ಲಿ ಬಿಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಮ್ಯಾಮ್. ತುಂಬ ಅಳು ಬರ್ತದೆ. ಅದೇ ಫೀಲಿಂಗ್ ಇದೆ ಮ್ಯಾಮ್ ನನಗೆ. ಯಾವಾಗಲೂ ಬಿಟ್ಟು ಹೋಗ್ಬೇಕಲ್ಲ, ಆ ಮೈಂಡಲ್ಲೆಲ್ಲ ಬರೀ ಇದೇ ಕ್ಲಾಸೇ ಮ್ಯಾಮ್ ನನಗಿರೋದು. ಓಕೆ, ಸೊ ಆಲ್ಮೋಸ್ಟ್ ನೀವೆಲ್ಲ ಕಲ್ತಿದ್ದೀರಾ ಈಗ? ಸ್ಯಾರಿ ಡ್ರೇಪಿಂಗು, ಮೇಕಪ್, ಎಲ್ಲ ಥರ ಮೇಕಪ್ ಎಲ್ಲ ಮಾಡ್ತೀರಾ. ಸೊ ಇಲ್ಲಿಂದ ನೀವು ನೆಕ್ಸ್ಟ್ ಪರ್ಸ್ಯೂ ಮಾಡಬೇಕು ಅಂದ್ಕೊಂಡಿದ್ದೀರಾ ಮೇಕಪ್ ಆರ್ಟಿಸ್ಟ್? ಹೌದು ಮ್ಯಾಮ್, ಹೌದು. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಅಂದರೆ ತುಂಬ ಎಕ್ಸೈಟೆಡ್ ಇದೆ ಡಿಫ್ರೆಂಟ್ ಅಲ್ವಾ? ಹೌದು ಮ್ಯಾಮ್, ಕಲಿಯೋದು ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ಪರ್ಸ್ಯೂ ಮಾಡಿ ನೀವು ಒಂದು ಮೇಕಪ್ ಆರ್ಟಿಸ್ಟ್ ಥರ ನೆಕ್ಸ್ಟ್ ತುಂಬ ಇಂಟ್ರೆಸ್ಟ್ ಇದೆ. ಹೌದು ಮ್ಯಾಮ್, ಹೌದು ಮ್ಯಾಮ್. ನಮ್ಮದು ಫೀಸ್ ಇರೋದು ಆ್ಯಕ್ಚುಲಿ 50,000. ಓಕೆ, 50,000 ಇನ್ಕ್ಲೂಡಿಂಗ್ ಎಲ್ಲ ಹೇರು, ಸ್ಯಾರಿ, ಏನೇನು ಎಲ್ಲ ನಾವು ನಿಮಗೆಲ್ಲ ಏನು ಅಪ್ಡೇಟ್ ಮಾಡಿದ್ದೀವಿ ಅದೆಲ್ಲನೂ ಅದರಲ್ಲೇ ಎಲ್ಲ ಫುಲ್ಲು ಇನ್ಕ್ಲೂಡ್ ವಿತ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ. ಓಕೆ, ಸೊ ಇದು ಬಿಟ್ಟು ಕಸ್ಟಮರ್ಸ್ ಯಾವ ಥರ ಪ್ರಾಡಕ್ಟ್ಸ್ ತರಬೇಕು ಇಲ್ಲ ಏನಾದರೂ ತರಬೇಕಾಗುತ್ತೆ ಅವರು ಟ್ರೈನಿಂಗ್ ಬರಬೇಕಾದ್ರೆ? ಏನೂ ತರಂಗಿಲ್ಲ. ಅವರು ಒಂದು ಡಮ್ಮಿ ಮಾತ್ರ ಅವರು ಹೇರ್ ಸ್ಟೈಲ್ಗೆ ಕ್ಯಾರಿ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಹೇರ್ ಸ್ಟೈಲ್ ಇವಾಗ ಯಾರೂ ಹೇರ್ ಕೊಡೋದಿಲ್ಲ. ನಂದು ಹೇರ್ ಹಾಳಾಗೋಗುತ್ತೆ, ನಂದು ಕ್ರಿಂಪ್ ಆಗೋಗುತ್ತೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದರಿಂದ ಒಂದು ಡಮ್ಮಿ ಅಂತೂ ಅವ್ರು ಕ್ಯಾರಿ ಮಾಡಲೇಬೇಕಾಗುತ್ತೆ. ಬೇರೆ ಇನ್ನೇನು ಮಿಷಿನರೀಸ್ ಆಗಲಿ, ಒಂದು ಮೇಕಪ್ ಐಟಮ್ಸ್ ಆಗಲಿ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ನೀವೇ ಪ್ರೊವೈಡ್ ಮಾಡಿ? ನಾವೇ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ಪ್ರಶ್ನೆ, ಯಾಕೆಂದರೆ ಜನರಲ್ ಆಗಿ ವಿಡಿಯೋ ನೋಡಿದ ತಕ್ಷಣ ಬರುವಂಥ ಜನರಲ್ ಆಗಿ ಬೇರೆ ಕಡೆ ಕಂಪೇರ್ ಮಾಡಿಕೊಂಡಾಗ 30 ಅಂತಾರೆ, 35 ಅಂತಾರೆ, ನೀವು ಸೊ 50 ಅಂತ ಇದ್ದೀರಾ. ಸೊ ಏನಕ್ಕೆ ಆ ಡಿಫ್ರೆನ್ಸ್ ಅಂತ ಪ್ರೈಸಿಂಗ್? 50,000 ಇರ್ಬೋದು, ಬಟ್ 30,000 ವರ್ತ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ನ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಓಕೆ, 50,000 ಪೇ ಮಾಡಿದ್ರೆ 30,000 ವರ್ತ್ ಪ್ರಾಡಕ್ಟ್ ಸಿಗುತ್ತೆ. 30,000 ವರ್ತು ಯಾವುದೇ ಥರ ಲೋಕಲ್ ಕಂಪ್ನಿ ಆಗಲಿ, ಒಂದು ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಆಗಲಿ ನಾನು ಏನೂ ಕೊಡ್ತಾ ಇಲ್ಲ. ಎಲ್ಲ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸು, ನಿಮಗೆ ಮ್ಯಾಕ್ ಆಗಲಿ, ಟೂ ಫೇಸ್ ಆಗಲಿ, ಈ ಥರ ಇರುವಂಥ ಪ್ರಾಡಕ್ಟ್ಸ್ನ ನಾನು ಅವ್ರಿಗೆ ಫ್ರೀಯಾಗಿ ಮೇಕಪ್ ಕಂಪ್ಲೀಟ್ ಆದಮೇಲೆ, ಕೋರ್ಸ್ ಆದಮೇಲೆ ವಿತ್ ಟ್ರೋಫಿ, ಸರ್ಟಿಫಿಕೇಷನ್, ಗೌರ್ಮೆಂಟ್ ಸರ್ಟಿಫಿಕೇಷನ್ ಎಲ್ಲನೂ ಇದ್ದು ಇದನ್ನೆಲ್ಲ ಗುಡೀಸು ಕೊಟ್ಟು ಅವ್ರಿಗೆ ಲಾಸ್ಟಲ್ಲಿ ಇದನ್ನೆಲ್ಲ ಕೊಡ್ತೀವಿ. ಓಕೆ, ಸೊ ಆಲ್ಮೋಸ್ಟ್ 30,000 ವರ್ತ್ ಪ್ರಾಡಕ್ಟ್ ಅವ್ರಿಗೆ ರಿಟರ್ನ್ ಸಿಕ್ಕತ್ತೆ.
35 ಡೇಸ್. ಬಟ್ 35 ಡೇಸ್ ಅಂತಲೇ ನಾವು ಯಾಕೆ ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ಸ್ಯಾಟರ್ಡೇ ಸಂಡೇಸ್ ನಮ್ಮದು ಕ್ಲಾಸ್ ಇರಲ್ಲ. ಈವನ್ ಮಂಡೇ ಟು ಫ್ರೈಡೇವರೆಗೂ ನಮ್ಮದು ಕ್ಲಾಸು. ಸ್ಯಾಟರ್ಡೇ ಸಂಡೇಸ್ ಕ್ಲಾಸ್ ಇರೋದಿಲ್ಲ. ನಮ್ಮದು ಟೈಮಿಂಗ್ಸ್ ಇರೋದು 11 to 3. ಯಾಕೆಂದರೆ ಎಷ್ಟೋ ಪೇರೆಂಟ್ಸು ಮಕ್ಕಳನ್ನ ಪಿಕಪ್ ಮಾಡಬೇಕು 3 o'clock ಇದು ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಟೈಮ್ ಕೂಡ ನಾವು 3 o'clock ಇದು ಮಾಡಿದ್ವಿ. ಬಟ್ ತುಂಬ ದೂರದಿಂದ ಟ್ರಾವೆಲ್ ಮಾಡಿರ್ತಾರೆ. ಈಗ ಈ ಬ್ಯಾಚಲ್ಲೆಲ್ಲ ನಮಗೆ ಮಂಡ್ಯದಿಂದ ಬರ್ತಾ ಇದ್ದಾರೆ. ಅವ್ರು ಇವಾಗ ಮನೆಗೆ ಹೋಗಿ ಸೇರೋಷ್ಟರಲ್ಲಿ 8 o'clock ಆಗ್ಬಿಡುತ್ತೆ. ಅದರಿಂದ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಕಲ್ತಿದ್ದಾರೆ ನಮ್ಮ ಹತ್ರ. ತುಮಕೂರಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ. ನಮಗೆ ಒಂಥರ ಖುಷಿ ಆಗುತ್ತೆ. ಮಡಿಕೇರಿಯಿಂದ ಬಂದಿದ್ದಾರೆ. ಪಾರ್ಟಿಯಲ್ಲಿ ಇನ್ನೂ 10 days ಎಕ್ಸ್ಟ್ರಾ ಆದ್ರೂ ಕೂಡ ನಾವೇನು ಅದರಲ್ಲೆಲ್ಲ ಏನು ಇದು ಮಾಡಲ್ಲ. ಅದನ್ನು ಹೇಳ್ಕೊಟ್ಟು ಅವ್ರಿಗೆ ಕಂಪ್ಲೀಟಾಗಿ ನನಗೆ ಓಕೆ ನಾನು ಮಾಡ್ತೀನಿ ಇಂಡಿವಿಜುವಲ್ ಆಗಿ ಅನ್ನೋವರೆಗೂ ನಾವು ಅದನ್ನು ಇದು ಮಾಡ್ತೀವಿ. ಓಕೆ, ಸೊ ಇದು ಸ್ವಲ್ಪ ಎಕ್ಸ್ಟ್ರಾ ಅಂದ್ರೂ ಹೇಳ್ಕೊಡ್ತೀರಾ? ಖಂಡಿತ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದೆ? ಅದೆಲ್ಲ ಏನು ಎಕ್ಸ್ಟ್ರಾ. ಈವನ್ ಅವ್ರು ನೆಕ್ಸ್ಟ್ ಬ್ಯಾಚ್ಗೂ ಬಂದು ಅವ್ರು ನನ್ನ ಕೈಲಿ ನೋಡ್ಕೊತೀನಿ ಅಂತಂದ್ರೂ ಕೂಡ ನಾವೇನೂ ಇದಿಲ್ಲ, ಅಭಿಪ್ರಾಯ ಇಲ್ಲ. ಧಾರಾಳವಾಗಿ ಬಂದು ಯಾಕಂದ್ರೆ ಸ್ವಲ್ಪ ದಿನ ಸ್ವಲ್ಪ ಸ್ಲೋ ಇರ್ತಾರೆ. ಹೌದು, ಎಲ್ಲರಿಗೂ ನೋಡಿ ಎಲ್ಲರೂ ತುಂಬ ಇದಾಗಿ ಕಲ್ತ್ಕೊಬೇಕು ಅಂತಂದ್ರೆ ಕಷ್ಟ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂಥರ ಸ್ಲೋ ಲರ್ನರ್ ಇರ್ತಾರೆ. ಅವ್ರ ಹತ್ರ ನಾವು ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೋ ಡೆಫಿನೆಟ್ಲಿ ಒಂದ್ಸರಿ ಬಂದು ನೋಡಿಕೊಂಡು ಒಂದ್ಸರಿ ಮಾತಾಡಿ ಉಷಾ ಅವ್ರ ಹತ್ರ ಡೈರೆಕ್ಟಾಗಿ. ಆಮೇಲೆ ಬೇಕಾದ್ರೆ ನೀವು ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬೋದು. ಖಂಡಿತ ಅವರು ಬರಲಿ, ಬಂದು ನೋಡಲಿ, ಸ್ಟೂಡೆಂಟ್ಸ್ ರಿವ್ಯೂಸ್ನ ನೋಡಲಿ. ಅವರು ಯಾಕೆಂದರೆ ಎಲ್ಲ ಥರನೂ ಜಡ್ಜ್ ಮಾಡಿ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿ ಎಲ್ಲಿ ಕಮ್ಮಿ ಹೇಳ್ಕೊಡ್ತಾರೆ, ಎಲ್ಲಿ ದುಡ್ಡು ಕಮ್ಮಿ ಅಂತ ಹೇಳಿ ಅಲ್ಲೋಗಿ ಮಾತ್ರ ಜಾಯ್ನ್ ಆಗಬೇಡಿ. ಎಲ್ಲ ಕಡೆ ನೀವು ವಿಚಾರಿಸಿ, ಒಂದಲ್ಲ 10 ಕಡೆ ವಿಚಾರಿಸಿ. ನಮ್ಮ ಸ್ಟೂಡೆಂಟ್ಸ್ ಕಲ್ತಿರೋರ ಹತ್ರನೂ ವಿಚಾರಿಸಿ ಯಾವ ಥರ ಹೇಳ್ಕೊಡ್ತಾರೆ ಅಂತ. ಆ ಥರ ಆಮೇಲೆ ಡಿಸೈಡ್ ಮಾಡಿ ಏನು ಅಂತ. ಓಕೆ, ಸೂಪರ್. ಸೊ ಈಗ ನಿಮ್ಮ ಲೊಕೇಶನ್ ಎಲ್ಲಿಂದ ಎಲ್ಲಿಗೆ ನಿಯರ್ ಬೈ ಆಗುತ್ತೆ? ಅಂದರೆ ನಿಯರ್ ಬೈ ಏರಿಯಾಸ್ ಏನಿದೆ, ಸೊ ದಟ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಮ್ಮದು ನಗರಭಾವಿ ದೀಪ ಕಾಂಪ್ಲೆಕ್ಸು. ನಿಯರ್ ಬೈ ಇಲ್ಲಿ ಮುದ್ದಿನಪಳ್ಳಿಯವರು ಎಲ್ಲ ಈ ಕಡೆ ಸುಂಕಟ್ಟೆ, ಕೆಂಗೇರಿ ಈ ಕಡೆ ಎಲ್ಲದಕ್ಕೂ ನಿಯರ್ ಆಗುತ್ತೆ. ನಮಗೆ ನಿಯರ್ ಬಸ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಈವನ್ ಯಶವಂತಪುರವರೆಗೂ ಬಸ್ ಫೆಸಿಲಿಟೀಸ್ ಚೆನ್ನಾಗಿದೆ. ಒಂದೇ ಬಸ್ ಹತ್ತಿದ್ರೆ ಇಲ್ಲಿ ಹೇಳಿದ್ದಾರೆ, ಒಂದು ದೀಪ ಕಾಂಪ್ಲೆಕ್ಸ್ ಹತ್ರ ಹೇಳಿದ್ರೆ ಸಾಕು. ಓಕೆ, ಸೂಪರ್. ಸೊ ಆರಾಮಾಗಿ ಬಂದು ಕನ್ವೀನಿಯೆಂಟಾಗಿ ಕಲಿಬೋದು. ಸೊ ಫೈನಲಿ ಸರ್ಟಿಫಿಕೇಟ್ ಅಂತ ಹೇಳಿದ್ವಿ. ಆ ಸರ್ಟಿಫಿಕೇಟ್ ಏನು ಯೂಸ್ ಆಗ್ಬೋದು ಅಂತ ನಾನು ಕೇಳೋದು. ಇದು ನನ್ನ ಪರ್ಸನಲ್ ಡೌಟ್. ಇವಾಗ ಸರ್ಟಿಫಿಕೇಟ್ ಅಂತಂದರೆ ಇವಾಗ ನಾವು ಒಂದು ರ್ಯಾಂಡಮ್ ಆಗಿ ಅಕಾಡೆಮಿ ಕಡೆಯಿಂದ ಕೊಡೋವಂಥದ್ದಾದರೆ ಅವ್ರು ಯಾವುದೇ ಥರ ಜಸ್ಟ್ ಅವ್ರು ಈಗ ಅಕಾಡೆಮಿಯಿಂದ ಮುಗಿಸಿದ್ದಾರೆ ಅಂತ ಅನ್ನೋದು ಬರುತ್ತೆ. ಬಟ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರೋದ್ರಿಂದ ಈವನ್ ಅವರು ಮೋದಿ ಲೋನು ಈ ಥರ ಎಲ್ಲ ಕೂಡ ಆ ಥರ ಇದ್ದಾಗ ಅದಕ್ಕೆಲ್ಲ ಕೂಡ ನೀವು ಯೂಸ್ ಆಗುತ್ತೆ. ಲೋನ್ ಫೆಸಿಲಿಟಿ, ಲೋನ್ ಫೆಸಿಲಿಟೀಸ್ ಇವಾಗ ಯಾವ್ದು ಈಗ ನಾವು ನಾರ್ಮಲ್ ಆಗಿ ಕೊಡುವಂಥ ಸರ್ಟಿಫಿಕೇಟಲ್ಲಿ ಅದರಲ್ಲಿ ಯೂಸ್ ಆಗೋದಿಲ್ಲ. ಬಟ್ ಈ ಥರದ ಇದ್ದಾಗ ಈಗ ಮೋದಿ ಮುದ್ರಾ ಲೋನು ಈ ಥರ ಎಲ್ಲ ತೊಗೊತಾರೆ. ಅದಕ್ಕೆಲ್ಲ ಈಗ ನನ್ನ ಸ್ಟೂಡೆಂಟ್ಸು ತೊಗೊಂಡು ಇದ್ದಾರೆ ಆಲ್ರೆಡಿ. ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಈಗ ಇವಾಗ ಹೊಸ ಜಾಗ ತೊಗೊಂಡು ಇವಾಗ ನಮ್ಗೆ ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಥರ ಗೌರ್ಮೆಂಟ್ ಕಡೆಯಿಂದನೂ ನಿಮಗೆ ಈ ಥರ ಇದೆ. ಬಟ್ ಆ ಸರ್ಟಿಫಿಕೇಟ್ ಯೂಸ್ ಆಗುತ್ತೆ. ಓ, ಸೂಪರ್. ಇದು ಸ್ವಲ್ಪ ನ್ಯೂ ಆಗಿಲ್ಲ, ಇದು ಎಲ್ಲೂ ನಾನು ಕೇಳಿಲ್ಲ. ಗೌರ್ಮೆಂಟ್ ಸರ್ಟಿಫಿಕೇಶನ್ ಬರೋದ್ರಿಂದ ಅವ್ರ ಫ್ಯೂಚರ್ಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಲೋನ್. ಫೈನಲಿ ಹೊಸದಾಗಿ ನೋಡುವಂಥ ಲೇಡೀಸ್ಗೆ ನೀವು ಯಾರು ಇಂಟ್ರೆಸ್ಟ್ ಇಟ್ಕೊಳ್ತಾರೆ, ಒಂದು ಡೈಲಮಾ ಇರುತ್ತೆ, ಹೋಗೋದಾ ಬೇಡವಾ, ಕಲಿಯೋದಾ ಬೇಡವಾ, ನಮ್ಗೆ ಇಂಟ್ರೆಸ್ಟ್ ಇದ್ರೂ ಕೂಡ ನಾಳೆ ಫ್ಯೂಚರ್ ಯೂಸ್ ಆಗುತ್ತೋ ಇಲ್ವೋ ಅಂತ ಲೇಡೀಸ್ಗೆ ಏನು ಹೇಳ್ತೀರಾ? ಅವ್ರೇನು ಅಂತಂದರೆ ಒಂದಲ್ಲ 10 ಸಲ ಒಂದು ಅಕಾಡೆಮಿ ಬಗ್ಗೆ ತಿಳ್ಕೊಬೇಕಾದ್ರೆ ಒಂದಲ್ಲ 10 ಸಲ ನೋಡಲಿ, ಬಂದು ನೇರವಾಗಿ ಬಂದು ನೋಡಿ ಆಮೇಲೆ ಡಿಸೈಡ್ ಮಾಡೋಕ್ಕೆ ಹೇಳಿ. ಆಮೇಲೆ ನಾವು ಮೇಯ್ನಾಗಿ ಒಂದು ಇವಾಗ ಎಲ್ಲ ಕಡೆನೂ ಅವ್ರು ಅಂದ್ಕೊಂಡಿರ್ಬೋದು 30-40 ಎಷ್ಟು ತೊಗೊತಾ ಇರ್ತಾರೆ, ಅದನ್ನು 35-40 ಆಗಲೂ ತೊಗೋಬೋದು. ಬಟ್ ಏನು ಅಂತಂದರೆ ಇವಾಗ ನಾವು ನಿಮಗೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸು ಫ್ರೀಯಾಗಿ ಕೊಟ್ಟು ಈ ಕಡೆ 30,000 ವರ್ತು ಪ್ರಾಡಕ್ಟ್ಸ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಪ್ಲಸ್ ಗೌರ್ಮೆಂಟ್ಗೆ ನಾವೇ ಆದಂಥ ಇವಾಗ ನಾವು ಅದೊಂದು ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ಇಷ್ಟು ನಾವು ಪೇ ಮಾಡಬೇಕಾಗುತ್ತೆ. ಅದು ಕೂಡ ಅವ್ರಿಗೆ ಬರುತ್ತೆ. ಎಂಡ್ ಆಫ್ ದಿ ಡೇ ನೋಡೋಕೆ ಹೋದರೆ ಅವರು ಫ್ರೀಯಾಗೇ ಇಲ್ಲಿ ಕೆಲಸ ಕಲ್ತ್ಕೊಂಡು ಹೋದಂಗೆ ಆಗುತ್ತೆ. ಅವ್ರು 50,000ಗೆ ಈಗ ಅವ್ರು ಫ್ರೀಯಾಗೇ ಅವ್ರು ಕ್ಲಾಸ್ ಕಲ್ತ್ಕೊಂಡು ಹೋದಂಗೆ ಲೆಕ್ಕ ಹೇಳ್ಬೇಕು ಅಂತಂದರೆ 10,000 to 15,000 rupees ಅವ್ರು ನಮ್ಮ ಹತ್ರ ಪೇ ಮಾಡ್ತಾರೆ ಅಷ್ಟೇ. ಬಟ್ ಏನು ಅಂತಂದರೆ ಇದನ್ನು ಸಣ್ಣ ಒಂದು ತುಂಬ ಬಡವರು ಈ ಥರ ಇರೋರು ಈಗ ಪ್ರಾಡಕ್ಟ್ಸ್ ಇದ್ದಾಗ ಏನಾಗುತ್ತೆ, ಈಗ ನನ್ನ ಹತ್ರ ಇವಾಗ ಎಷ್ಟೋ ಜನ ಮೇಕಪ್ ಕಲ್ತ್ಕೊತಾರೆ, ಬಟ್ ಪ್ರಾಡಕ್ಟ್ಸ್ ಇರಲ್ಲ ಅವ್ರ ಹತ್ರ ತೊಗೊಳೋದಕ್ಕೆ. ಅವಾಗ ಯೋಚನೆ ಮಾಡ್ತಾರೆ. ಇವಾಗ ನಮ್ಮ ಹತ್ರ ಸ್ವಲ್ಪ ಇದ್ದಾಗ ಇನ್ನೊಂದು 2-3 ಐಟಮ್ಸ್ ಅಲ್ಲಿ ಒಂದು ತೊಗೊಂಡಾಗ ಅದನ್ನು ಅವ್ರು ಆ್ಯಡ್ ಮಾಡಿಕೊಂಡು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾವಿವಾಗ ನೆಕ್ಸ್ಟ್ ತೊಗೊಳ್ಳೋಣ ಅಂದಾಗ ಅವಾಗ ನಮ್ಮ ಮೈಂಡು ಎಲ್ಲೋ ಹೋಗಿ ನಾವು ಖರ್ಚು ಮಾಡಿರ್ತೀವಿ ಇಷ್ಟೇನೇನೆ, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ನೋಡೋಣ ಅಂತ ಅದನ್ನ ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಈಗ ನಾವು ಕೊಟ್ಟಿರೋ ವಸ್ತು ಜೊತೆಗೆ ಅದು ಇನ್ನೊಂದು ಸ್ವಲ್ಪ ಆ್ಯಡಪ್ ಆಗುತ್ತೆ. ಅವರು ಬೇಗ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ 30,000 ವರ್ತ್ ಪ್ರಾಡಕ್ಟ್ಸ್ ಕೂಡ ಅವ್ರಿಗೆ ಹೆಲ್ಪ್ ಆಗುವಂಥ ಪ್ರಾಡಕ್ಟ್ಸ್ ಆಗಿರುತ್ತೆ.
ಖಂಡಿತ ಹೆಲ್ಪ್ ಯಾವುದೋ ಇದ್ರ ಥರ ಕೊಡೋದಿಲ್ಲ. ಇವಾಗ ನಾವು ಮೇಕಪ್ ಫಿಕ್ಸರೇ ಆಗ್ಬೋದು, ಮೇಕಪ್ ಫಿಕ್ಸರ್ ಕೊಡ್ತೀವಿ, ಆಮೇಲೆ ಐಲೈಟರ್ಸು ಕೊಡ್ತೀವಿ, ಮೇಕಪ್ ಆಮೇಲೆ ಫೌಂಡೇಶನ್ಸ್ ಕೊಡ್ಬೋದು, ಕನ್ಸೀಲರ್ಸ್ ಕೊಡ್ಬೋದು. ಈ ಥರ ಯಾವುದು ನಮಗೆ ಇದಿರುತ್ತೋ ಅದನ್ನೆಲ್ಲ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಯೂಸ್ಫುಲ್ ಆಗುವಂಥದ್ದೇ ಕೊಡೋದು. ಅದೇ ಪ್ರಾಡಕ್ಟ್ಸೇ ಅವ್ರು ಇಲ್ಲೂ ಯೂಸ್ ಮಾಡಿರ್ತಾರೆ, ಅದೇ ಪ್ರಾಡಕ್ಟ್ಸ್ನೇ ಅವ್ರಿಗೆ ನಾವು ಕೊಡ್ತೀವಿ. ಪ್ರಾಕ್ಟೀಸ್ಗೆ ಏನು ಯೂಸ್ ಮಾಡ್ತಾರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅದೇ ಪ್ರಾಡಕ್ಟ್ಸೇ ಕೊಟ್ಟಿರ್ತೀವಿ. ಓಕೆ ಸೂಪರ್. ಸೊ ಏನಂದರೆ ಎಂಡ್ ಆಫ್ ದ ಡೇ ಅವ್ರು ಪೇ ಮಾಡ್ತಿರೋ ಮನಿ ಎಲ್ಲೂ ವೇಸ್ಟ್ ಆಗಲ್ಲ, ಏನು 100% ವೇಸ್ಟ್ ಆಗಲ್ಲ. ಸೊ ಅವ್ರಿಗೆ ರಿಟರ್ನ್ಸ್ ಬಂದ್ಬಿಡುತ್ತೆ. ಖಂಡಿತ ಬರುತ್ತೆ. ಸೊ ಎನಿ ಎಂಕ್ವೈರಿ ನಿಮ್ಮ ಮೇಡಮ್ಗೆ ಕಾಲ್ ಮಾಡ್ಬೋದು, ಮಾತಾಡ್ಬೋದು, ಒಂದ್ಸರಿ ನಿಯರ್ ಬೈ ಬರ್ಬೋದು, ಒಂದ್ಸರಿ ನೋಡಿ ಬಂದ್ಬಿಟ್ಟು ಅಕಾಡೆಮಿ ಎಲ್ಲ ನೋಡಿ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಮಾತಾಡಿ ನೀವು ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿ ಖಂಡಿತ ಬರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ.